ಬೇಕು ಕೇಳ್ಕೊಳ್ರಿ. ಬರ್ರಿ ನಮ್ಮ ಬಯಲಾಶ್ರಮಕ್ಕ ಹುಂಚಿಗಿರ ಬುಡುಕ. ಹಿಡಿಯವ್ವ ಎಂಡ ಬಿಲ್. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಎಂತ ನೂರು ಆಸೆ ಯಾರು ತಂದವರು ಈ ಪ್ರೀತಿಲೇ. ಕಾರುಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ. ಕೊಡುವಾಗ ನಮ್ಮ ಶಿವ ಕೊಡ್ತಾನ ತಾಯಿ, ಕೊಡದೆ ಇದ್ರ ಉಡಿ ಬಂಗಾರ ಮಾಡ್ತಾನ ತಾಯಿ, ಕೊಡದೆ ಇದ್ರ ಬರಿಗೈಲಿ ಕಳ್ಸನ ತಾಯಿ. ಕಾರುಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ. ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ. ಬಿಜಾಪುರ ಬಸ್ ಸ್ಟ್ಯಾಂಡ್ನ್ಯಾಗ ಕಾಲೇಜ್ ಬಿಟ್ಟು ನಾ ಬಂದಾಗ, ಬಿಜಾಪುರ ಬಸ್ ಸ್ಟ್ಯಾಂಡ್ನ್ಯಾಗ ಕಾಲೇಜ್ ಬಿಟ್ಟು ನಾ ಬಂದಾಗ ಕುಂತಿದ್ದೆ ಹುಡುಗಿ ಅದು ರಾಗ. ಕಟ್ಟಿನಾಗ ಬಸ್ ಸ್ಟ್ಯಾಂಡ್ ಕಂಡ ನಿನ್ನ ಮ್ಯಾಗ. ಹಿಡಿಯವ್ವ ಎರಡು ಬಿಲ್. ಇದೇನ್ರಿ ಇದು ಬುದ್ಧಿ ಹ್ಯಾಂಡ್ರ್ ಬಿಲ್ಲು? ಹ್ಯಾಂಡ್ ಬಿಲ್ ಅಲ್ಲಮ್ಮ, ಹ್ಯಾಂಡ್ ಬಿಲ್. ಹ್ಯಾಂಡ್ ಬಿಲ್ ಅಂದ್ರ ಪ್ರಚಾರ ಪತ್ರಿಕೆ ನೋಡ್ರಿ. ಈ ಊರಾಗ ದೊಡ್ಡ ಸ್ವಾಮಿಯಾರು ಬಂದಾರ. ತಾರುಣ್ಯ ಬೇಕಾದವ್ರಿಗೆ ತಾರುಣ್ಯ ತರಿಸ್ಕೊಡ್ತಾರ. ಇನ್ನು ಮಕ್ಕಳು ಬೇಕಾದವ್ರಿಗೆ ಮಕ್ಕಳು ಫಲ ಕೊಡ್ತಾರ. ಇಷ್ಟೊಳಗೆ ನಿಮ್ಗೆ ಏನ್ ಬೇಕು ಕೇಳ್ಕೊಡ್ರಿ. ಮಾಳಿ ನಿಂಗೆ ಏನ್ ಬೇಕು ಕೇಳ್ಕ್ಯಾರ? ಏಯ್ ಏನ್ ಕೇಳ್ಕೊಳ್ಕೊ, ನಡುದಾರಿಯಾಗ ನಿಂತ್ಕೊಂಡ ನೀನೇ ಕೇಳ್ಕೊ. ಇಲ್ಲಿ ಕೇಳ, ಇಲ್ಲಿ ಕೇಳ. ಚೀ 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 ಒಳ್ಳೆ ದಂಪತಿಗಳು ನೀವು. ಇಂಥ ವಿಷಯಕ್ಕೆ ಸಂಕೋಚ ಪಡ್ಕೊಳ್ಳೋದ? ಹಾ ಇರ್ಲಿ. ಭಕ್ತ ಹೇಳಪ್ಪ, ನಿಮ್ಮ ಹೆಸರೇನಪ್ಪ ತಮ್ಮ? ನಂದ್ರಿ ಹ? ನಂದಾರಿ ಏ ನಾಚ್ ಮಾಡಿ ಅಣ್ಣ. ಮರಿಯಾ ಪ್ರಿಯ. ಇಲ್ಲ ನಾಚ್ ಮಾಡಿ. ಮರಿಯಾ ಪ್ರಿಯಪ್ಪ ನನ್ನ ಹೆಸರು. ಮರಿಯಪ್ಪ? ಹ್ಞೂನ್ರಿ. ಹಾ ಸಂತೋಷ ಸಂತೋಷ. ಇವ್ರ ಹೆಸರು? ಹೇ ಹೋಗ್ರಿಯಪ್ಪ. ಏ ನಾಚ್ ಮಾಡಿ ಅಣ್ಣ. ಹೇ ಹೋಗ್ರಿಯಪ್ಪ, ನಾಚಿಕೆ ಬರ್ತೈತೆ ನನಗೆ. ಇಲ್ಲ ಅಣ್ಣ. ಹೇ ಇಲ್ಲ ಹೋಗ್ರಿಯಪ್ಪ. ಏ ಹೋಗ್ರಿ. ಅಲ್ರಿ ಅಪ್ಪ, ಕಾರ್ಯ ಇಲ್ಲ ಕಟ್ಟಳಿ ಇಲ್ಲ. ಈಗೇನು ಹೆಣ್ತಿ ಹೆಸರು? ದೂರ ದೂರ. ಏಯ್ ಎಂತ ಅಡ್ನಾಡಿ ಮನುಷ್ಯ ಇದೀಯಾ ನೀನು? ಅವ್ರೇನ್ ಕೇಳ್ತಾರ ನೀನ್ ಹಟ್ ಹೇಳ್ಬಾರ್ದ? ಏ ಹೋಗ ನೀನು. ಏನು ಕಾರ್ಯ ಇಲ್ಲ ಕಟ್ಟಳಿ ಇಲ್ಲ ಇಂಥ ಹೊತ್ತಿನಾಗ ಹೆಣ್ತಿ ಹೆಸರು ಹೋಗ್ಬೇಕಂತ ನಂಗೆ ನಾಚಿಕೆ ಬರ್ತೋಗಲ್ಲ. ಅಪ್ಪ ಅಪ್ಪ ಬೇಷ್ ಗಂಟು ಬಿದ್ದೆ ನೋಡ್ ನೀ ನನ್ಗ. ಎಲ್ಲಿ ಮೂಲೆ ಕುಂತಿದ್ದೋ ನನ್ ಕೊಳ್ಳಿಗ್ ತಾಳಿ ಕಟ್ಟಕ ಅಲ್ಲ. ನಿನ್ ಏನ್ ಮನುಷ್ಯ ಐತಿನಂತಿ? ಯಪ್ಪ ಸ್ವಾಮಿ ಬುದ್ಧಿ, ನನ್ನ ಹೆಸರು ಮಲ್ಲವ್ವ ರೀ. ಮಾಳವ್ವ ಮಾಳವ್ವ. ಸಂತೋಷ ಸಂತೋಷ. ಮಾಳವ್ವ ನಿನಗೇನು ಬೇಕು ಕೇಳವ್ವ? ಬುದ್ಧಿ ನನಗೆ ಮಕ್ಳು ಬೇಕ್ರಿ ಬುದ್ಧಿ. ಶಬಾಸ್ ಮರಿಯಪ್ಪ ಶಬಾಸ್. ಕೆಲಸ ಆತ್ಲೆ ಹುಡುಗ. ಕೆಲಸ ಆತ್ರಿ? ಯಾವಾಗ ಆತ್ರಿ, ಹೆಂಗಾತ್ರಿ, ಯಾಕಾತ್ರಿ, ಎಲ್ಲಾತ್ರಿ ಕೆಲಸ? ಅದೃಷ್ಟ ಅದೃಷ್ಟ. ಹ್ಞೂನ್ರಿ. ಶೀಘ್ರದಲ್ಲೇ ನಿಮ್ಮ ಅಭಿಲಾಷೆ ಈಡೇರುತ್ತೆ. ಹೌದ್ರಿ. ಯಾಕಂದ್ರ ನಾಳಿನ ಆದಿತ್ಯವಾರ ಕಟ್ಟಮಸಿ ಬಂದಿದೆ. ಕಟ್ಟಮಸಿ ನಾಳಿನ ಆದಿತ್ಯವಾರ. ಹಾ ಆ ದಿನ ಇಂಥ ಪುಣ್ಯ ಕಾರ್ಯ ಮಾಡಕ ತುಂಬಾ ಅನುಕೂಲವಿರುತ್ತ. ಆದ ಕಾರಣ ಹ್ಞೂನ್ರಿ ನಾಳಿನ ಮೂರ ಸಂಜೆಯ ಸಮಯಕ್ಕೆ ಸರಿಯಾಗಿ ಏನ್ ಮಾಡ್ಬೇಕ್ರಿ? ಈ ಮಾಳವನ ಕೈಯಲ್ಲಿ ಹ್ಞೂನ್ರಿ ಕಾಯಿ, ಕರುಪ್ರ, ಎಲೆ, ಅಡಿಕೆ, ದಕ್ಷಿಣೆ, ತತ್ತಿ. ತೊತ್ತಿರಿ ಅಪ್ಪ? ಉತ್ತತ್ತಿ ಉತ್ತತ್ತಿ ಇಷ್ಟೆಲ್ಲ ಕೊಟ್ಟು ನಮ್ಮ ಮಠ ಕಳಿಸ್ಕೊಡ್ರಿ. ಅಲ್ರಿ ಅಪ್ಪ, ಕಾಯಿ, ಕರ್ಪ್ರ, ಉದ್ದಿ ಕಡ್ಡಿ, ದಕ್ಷಿಣ ಏನಾನ ಹೇಳಿದ್ರಲ್ಲ,
ಇವೆಲ್ಲವೂ ಕೊಟ್ಟು ನಿಮ್ಮ ಮಠಕ್ಕೆ ಕಳಿಸಿದ್ರ ಮಕ್ಕಳು ಕಟ್ ಕಳಿಸ್ತೀರೇನ್ರಿ? ಛೇ 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 ಛೇ. ಕೊಡುವರು ನಾವಲ್ಲ ಭಕ್ತ, ಮತ್ತೆ ಯಾರೀ ಅಪ್ಪ? ಅಲ್ಲಿ ಮಠದಲ್ಲಿ ಇದ್ದಾರೆ ದೊಡ್ಡಜ್ಜವರು, ಅವರು ಕೊಟ್ಟು ಕಳಿಸುತ್ತಾರೆ. ಯಾರ್ಯಾರು ಕೊಡ್ಲಿ ಬಿಡ್ರಿ ಬುದ್ಧಿ, ಹೌದಲ್ರಿ ಬುದ್ಧಿ? ಯಾರು ಕೊಟ್ರೆ ನಮಗೇನು ಒಟ್ಟು ಮಕ್ಕಳು ಆದ್ರೆ ಸಾಕು, ಹೌದಲ್ರಿ ಬುದ್ಧಿ? ಅವಶ್ಯವಾಗಿ ಕೊಡ್ತಾರೆ ಭಕ್ತಳೆ. ಇಂಥ ಪುಣ್ಯ ಕಾರ್ಯಕ್ಕಾಗಿ ಅವತರಿಸಿ ಬಂದ ಅವಧೂತರವರು. ಮರಿಯಪ್ಪ, ಹೇಳಪ್ಪ. ಮಗನ ನಮ್ಮ ಸ್ವಾಮಿಯರ ಏನ್ ತಿಳ್ಕೊಂಡಿದ್ದೀನಿ? ಗೊತ್ತಿಲ್ಲ, ಹೇಳಪ್ಪ ಏನಂತ. ಮಹಾನ್ ಪೌಡ ಪುರುಷರು. ದೊಡ್ಡ ಸರ್ ರೀ. ಶ್ರೀಕಾಶಿಯಲ್ಲಿ ಹ್ಞೂನ್ರಿ 12 ವರ್ಷ ಉಗ್ರ ತಪಸ್ ಮಾಡ್ಯಾರ. 12 ವರ್ಷ ರೀ? ಹ್ಞೂ ಲೇ ಹುಡುಗ, ಬಾ 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 ಅನುಷ್ಠಾನಿಗಳು ಇರ್ಬೋದ್ರಿ. ಬಾಬಾ ಬುಡನಗಿರಿಯಲ್ಲಿ ಹ್ಞೂನ್ರಿ ಬುಡ ಮೇಲಾಗಿ ನಿಂತು ಹ್ಞೂನ್ರಿ ತಪಸ್ ಮಾಡ್ಯಾರ. ಅಂದ್ರ ಕಾಲ ಮ್ಯಾಲ ತಲಿ ತಳಗ. ಕಾಲ್ ಮ್ಯಾಕ. ಹ್ಞೂನ್ರಿ. ಅಷ್ಟ ದೂರ ಸುದ್ದಿ ಯಾಕ? ಇಲ್ಲ ಸನಕ್ ಏನಾರ ಮಾಡ್ಯಾರೇನ್ರಿ? ಮತ್ತೆ ಇಲ್ಲೇ ನಮ್ಮ JCP ತೆಗ್ನ್ಯಾಗ ಹಿರಿಯಾಳ್ದಾಗ್ರಿ ಬರೀ 10 ವರ್ಷ ನೀರ್ನ್ಯಾಗ ಕುಂತ್ಕೊಂಡು ಬರೀ ಹಾಪ್ ತಿಂದ ಹಾಪ್ ತಿಂದ್ರಿ? 10 ವರ್ಷ ತಪಸ್ ಮಾಡ್ಯಾರ. ಹಾಪ್ ತಿಂದ ಆಪ ಮತ್ತೆ ಬೇರೆ ಬ್ಯಾಳದ ಏನಾರ ಏನ್ ಬೈತಿದ್ದೇನ ಬಿಡ್ರಿ, ಏನು ಬೆಳೆಯಲ್ಲ. ಮಾನ್ಗಾಡಿ ಅಲ್ರಿ ಅಪ್ಪ, ದೊಡ್ಡ ಅಜ್ಜಾರ್ ಇಷ್ಟೆಲ್ಲ ಬಂದೋಬಸ್ತ್ ಮಾಡ್ಕೊಂಡ ಈ ಮಕ್ಳು ಕೊಡಕ್ ಹೊಂಟಾರ ಅಂದಂಗ ಆತ್ರಿ. ಅಲ್ರಿ ಬುದ್ಧಿ, ದೊಡ್ಡ ಅಜ್ಜಾರ ಹತ್ರ ಮಕ್ಳು ಕೊಡ ಬೇರ್ ಗೀರ್ ಏನಾದ್ರ ಐತೇನ್ರಿ? ಯಪ್ಪ, ಎಂದು ಮಕ್ಕಳು ಹುಟ್ಲಾರ್ದವ್ರಿಗೆ ಕೊಡ್ತಾನ ಮಕ್ಕಳನ್ನ. ನೋಡವ ಮಳವ, ಮಕ್ಕಳ ಫಲ ಬೇಡ್ಕೊಂಡು ಯಾರ್ಯಾರು ನಮ್ಮ ಮಠಕ್ಕೆ ಬರ್ತಾರ ಅವ್ರಿಗೆಲ್ಲರೂ ಕೊಟ್ಟು ಕಳಿಸ್ತಾರ ಮಕ್ಕಳನ್ನ. ಬುದ್ಧಿ, ಹಂಗಾದ್ರ ಮಕ್ಕಳು ಬೇಕಾದ್ರ ಅವ್ರಿಗೆ ದುಡ್ಡು ಕೊಡ್ಬೇಕಲ್ರಿ ಬುದ್ಧಿ? ಲೇ ಮುಚ್ಕೊಳ್ಳಲ್ಲ ಬಾಯಿನ. ಅಡ್ನಾಡಿ ಊರ ಅಡ್ನಾಡಿ ಎಲ್ಲ ಗೊತ್ತಿದ್ದೊಳಂಗೆ ಮುಂದ್ ಮಾತಾಡಕ್ ಬರ್ತೀಯಲ್ಲ. ಸುಮ್ಮನೆ ನಿಂತ್ಗ ಅವ್ರ ತಾಕ ಇದ್ದು ನೋಡ್ಕೊಂಬಂದ್ಯ ನೀನು ಅದನ್ನೇನಾರು ಹೋಗಿ ಅಡ್ನಾಡಿ. ಬುದ್ಧಿ ಏನಪ್ಪ, ನಿಮ್ಮ ಮಠ ಎಲ್ಲ ಐತ್ರಿ ಅಪ್ಪ? ನಮ್ಮ ಮಠ ನನ್ನ ನಿಮ್ದ ರೀ ಅಪ್ಪ? ಇವತ್ತು ಕೇಳಿಲ್ಲ, ಬೇಸ್ ಕೇಳ. ಹೇಳ್ರಿ ಅಪ್ಪ. ಬಾಸಣ ಗುಡಿಗೆ ಹತ್ರ ಬಾ. ಇಲ್ಲ ಐತಲ್ರಿ? ಹ್ಞೂನ್ರಿ. ಅಲ್ಲಿ ಒಂದು ಮಗ್ಳು ಒಂದು ಒಟ್ಟು ಉಂಚಿಗಡೆ ಐತಿ. ಐತಲ್ರಿ? ಐತಿ. ಆ ಉಂಚಿಗಳ ಮ್ಯಾಲ ನಿಂತ್ಕೊಂಡು ಹ್ಞೂನ್ರಿ ಇಲ್ಲಿ ಗಳಂ ಮಠದ ಗುದ್ದೇಬ ಸ್ವಾಮಿಗಳ ಕ್ಯಾಂಪ್ ಎಲ್ಲಿ ಅಂತ ಕೇಳಿ ಅಲ್ಲಿಂದ ಹಾರಿ ಬಿಡು. ಅಲ್ಲಿಂದ ಹಾರ್ಬೇಕ್ರಿ? ಅದ 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 ನಮ್ಮ ಮಠ. ಅಲ್ಲಿಂದ ಹಾರಿದ್ರ ಅದ ನಿಮ್ಮ ಮಠ? ಅದ ಮ್ಯಾಕ್ ಹೋಗಿ ಅಲ್ಲ, ಅದ ಮಠ. ಆಯ್ತ್ರಿ ಬುದ್ಧಿ. ಹಾಗಾರ ನಾ ಇನ್ನು ಬರ್ಲಾ? ನಡೀರಿ ಬುದ್ಧಿ ಶರಣ. ಹಾಗಾರ ನಾ ಬರ್ಲಾ? ನಾಳಿನ ಆದಿತ್ಯವಾರ ನಮ್ಮ ಮಠಕ್ಕೆ ಬರೋದು ತಪ್ಸ್ಕೋಬೇಡ್ರಿ. ಎಲ್ಲ ಆಡ್ರಿ, ಬರ್ತೀವಿ. ಹಾಗಾದ್ರೆ ನಾನು ಏನ್ ಹೇಳಿದೆ? ತಾರುಣ್ಯ ಬಲ, ಯೌವನ ವೃದ್ಧಿ, ಪುತ್ರ ಪ್ರಾಪ್ತಿ, ವರಕ ಕನ್ಯೆ, ಕನ್ಯಕ್ಕೆ ವರ, ಕನ್ಯಕ್ಕೆ ವರ, ವರ ಕನ್ಯಾ. ಬರ್ರಿ ನಮ್ಮ ಬೈಲಾಶ್ರಮಕ್ಕ ಉಂಚಿ ಗಿಡದ ಬುಡುಕ. ಒಟ್ಟಿನ ಮ್ಯಾಗ ನಮಗೊಂದು ಗಂಡು ಮಗ ಹುಟ್ಟಿರ್ ನೋಡಿ ಸಾಕು. ನಾ ಹೆಚ್ಚಿನ ಜನ ಕೆಳಗಲ್ಲ ಒಳ್ಳೆ ಮಾಡಿ. ಏ, ಯಾಕ ಸುಮ್ನೆ ಮೂರ್ತಕ್ ಬದ್ಲು ಒಂದ ಅಂತ ಹೇಳ್ತೀಯ? ಕೇಳದ್ ಕೇಳ್ತೀಯ ನೋಡು. 5 ಮಂದಿ ಮಕ್ಳು ಬೇಕು ನನಗೆ. 4 ಗಂಡು 1 ಹೆಣ್ಣು. 4 ಗಂಡು 1 ಹೆಣ್ಣು? ಎದಕ್ಲೆ ಅವು ತಲೆ ಕಟ್ಟತ್ತೆ ನಿನಗೆ? ದುಬಾರಿ ಕಾಲದಾಗ ಎದಕ್ ಬೇಕು ಅವೆಲ್ಲ? ಏ, ಯಾಕಂದ್ರ ನಾಳೆ ಮುಂಜಾನೆ ನಾವು ಸತ್ತಾಗ 4 ಓರಕ 1 ಹಿಂದಿಂದ ಹೊಯ್ಕೊಳ್ಳಕ. ಲೇ ಬರಾಬರಿ ಹೇಳಿದ್ ಬಿಡು. ಅಲ್ಲ, ನಿಂದು ವಿಚಾರ ಬರಾಬರಿನ ಐತಿ. ಯಾಕಂದ್ರೆ ನಾಳೆ ಸತ್ತ ಮೇಲೆ ಇನ್ನೊಬ್ರು ಹೊತ್ಕೊಂಡು ಹೋಗ್ಬೇಕಂತ ಗ್ಯಾರಂಟಿ ಇಲ್ಲ ಈಗಿನ ಕಾಲದಾಗ. ಪರಾವಲಂಬನ ಆಗೋದು ಒಳ್ಳೇದಲ್ಲ. ಬರಾಬರಿನ ವಿಚಾರ ಮಾಡಿದೆ. ನೀ ಅಡ್ಯಾಕೆ ಗಟ್ಟಿರ್ಬೇಕಾದ್ರೆ ಕೊಡೋರ್ದು ಏನು ಗಂಟೆ ಹೋಗೈತಿ? ನೀ ಎಷ್ಟು ಕೇಳ್ತಿ ಅಷ್ಟು ಕೊಡ್ತಾರೆ. ರೆಡಿ ಅನ್ನ ಹೇಳಕೈತಿ ನೋಡಲ್ಲಿ. ಒಡಿ 9. ನೀಲಮ್ಮನ ನಡೆಸಿದಾಗ
ನಮ್ಮೂರು ಅಲ್ಲದಲ್ಲಿ ಸೃಷ್ಟಿ ಮಾಡಲ್ಲ ನನ್ನ ಸಂಗಾತಿ ನನ್ನ ಜೊತೆಗಾತಿ ಬಚ್ಚಿಕೊಂಡೆ ನನ್ನ ಕಟ್ಟಿಕೊಂಡೆ ನಾನಿನ್ನ ಬಚ್ಚಿಕೊಂಡೆ ನನ್ನ ಕಟ್ಟಿಕೊಂಡೆ ಚಿಕ್ಕೂಡಲ್ಲಿ ಬಂದಾಯಿತು 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 ಚಿಕ್ಕೂಡಲ್ಲಿ ಬಂದಾಯಿತು ಅಮ್ಮ, ನಿನ್ನ ಆಸೆ ಕೈಗೂಡಿತಮ್ಮ. ನಾನು ಪರೀಕ್ಷೆಯಲ್ಲಿ ಪಾಸಾಗಿದ್ದೇನೆ. ಎದ್ದೇಳಪ್ಪ, ಸಂತೋಷ. ಆದರೆ ಮನುಷ್ಯನಿಂದ ನಿನಗೆ ಆ ಪ್ರತಿಫಲ ದೊರೆದೇ ಇದ್ದರು ಆ ದೇವರಿಂದ ನಿನಗೆ ಆಸೆ ಕೈಗೂಡಿರುತ್ತಲ್ಲ ನೋಡು. ಆ ದಿನವೇ ನಿನ್ನ ಹೆತ್ತವರು ಹೇಳಿಲ್ಲವೇ? ನೀನು ಆಗ್ಲೇ ಮರೆತು ಬಿಟ್ಟಿಯ ಮಾತನ್ನು. ಹೌದಮ್ಮ, ಅವರ ಆಸೆ ನಿಜ ಆಯಿತು. ಈಗ ಎಲ್ಲಿದ್ದಾನಮ್ಮ ಅಪ್ಪ? ಈಗ ಶಕಿಲನೊಂದಿಗೆ ಮಾರುತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಂದರೂ ಬರಬಹುದು. ನೋಡು, ನೀನು ಒಳಗಡೆ ಕುಳಿತುಕೊಂಡು ವಿಶ್ರಾಂತಿ ತೆಗೆಯು. ಆಯ್ತಮ್ಮ. ನೋಡು ಅಮ್ಮ, ಒಂದು ಚಿಂತೆ ತಪ್ಪಿತೀಗ ಅಂದುಕೊಳ್ಳುವಷ್ಟರಲ್ಲಿ ಮತ್ತೊಂದು ಚಿಂತೆ ಕಾಡುತ್ತದೆಯಮ್ಮ ನನ್ನನೀಗ. ಮಗು, ಅದ್ಯಾವ ಚಿಂತೆಯಪ್ಪ ನಿನಗೆ ಕಾಡ್ತಾ ಇರೋದು? ನೋಡಮ್ಮ, ಇಂದಿನ ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಅರ್ಜಿ ಕರೆದಿದ್ದಾರೆ. ನಾನು ಆ ಸ್ಥಳಕ್ಕೆ ಅರ್ಜಿ ಹಾಕ್ಬೋದಿತ್ತು. ಆದರೆ ಅರ್ಜಿ ಫಾರ್ಮ್ಗಾಗಿ ₹100 ಸಹಿತ ಇರಬಾರ್ದೇ ನನ್ನ ಹತ್ತಿರ. ಎಂಥ ದುರ್ದೈವ.